ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಪಂಡ್ರಾಪುರಕ್ಕೆ ಹೋಗ್ತಾ ಇದ್ದೀವಿ. ಇದು ಶನಿವಾರ ನೈಟ್ ಹೊರಡ್ತಾ ಇರೋದು. ನಾವು ಬೆಂಗಳೂರಿಂದ ಬರೋದು, ಶಿರಾಯಿಂದ ಹೊರಡ್ತಾ ಇರೋದ್ರಿಂದ ನಾವು ಬೆಂಗಳೂರಿಂದ ಬರೋದು ಲೇಟ್ ಆಯಿತು. 10 ಗಂಟೆ ಆಗೋಯಿತು. ಸೊ ನಾವು ಬರೋ ಅಷ್ಟರಲ್ಲಿ ಟಿ.ಟಿಗೆ ಲಗೇಜ್ ಎಲ್ಲ ಕಟ್ಬಿಟ್ಟು ನಾವೇ ಅಡುಗೆ ಮಾಡಿಕೊಂಡು ಊಟ ಮಾಡೋ ಥರ ಪ್ಲ್ಯಾನ್ ಮಾಡಿದರು. ಎಲ್ಲ ತೊಗೊಂಡು ಲಗೇಜ್ ಕಟ್ಟಿ ಪ್ಯಾಕ್ ಮಾಡಿದರು. ಮತ್ತು ಇದು ಟಿ.ಟಿನಲ್ಲಿ 6 ಜನ ಕೂತ್ಕೊಳ್ಳೋಂಗೆ ಇನ್ನು 5 ಜನ ಮಲ್ಕೊಳ್ಳೋ ಥರ ಮಾಡ್ಕೊಂಡಿದ್ರು. ಸೀಟ್ ತೆಗೆಸ್ಬಿಟ್ಟು ಅದಕ್ಕೆ ಬಾಡಿಗೆ ಬೆಡ್ ಎಲ್ಲ ತರಿಸಿ ಹಾಕಿ ರೆಡಿ ಮಾಡಿದರು. ಸೊ ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಹೀಡ್ಕಾಯಿ ಹೊಡೆದು ಎಲ್ಲರೂ ಹತ್ತಿ ಕುತ್ಕೋತಾ ಇದ್ದೀವಿ. ನೋಡಿ, ಇವರು ಬಂದ್ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡು ರಾಜೇಶಣ್ಣ ಅಂತ. ಇವ್ರ ಅಕ್ಕ ಭಾವನೆ ಪ್ಲ್ಯಾನ್ ಮಾಡಿದ್ದು, ಇವ್ರ ಭಾವನೆ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಇದು ನಾವು ಪಂಡ್ರಾಪುರ, ಕಾಶಿ, ಅಯೋಧ್ಯೆ, ಶನಿ ಸಿಂಗಾಪುರ, ಶಿರ್ಡಿ, ಲಾಸ್ಟಿಗೆ ಕುಂಭಮೇಳಕ್ಕೆ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಿ ರೆಡಿಯಾಗಿ ಎಲ್ಲರೂ ಹೊರಟ್ವಿ. ಇದು ಅವ್ರ ಮಗಳು, ಅದೇ ರಾಜೇಶಣ್ಣ ಅಂದ್ವಲ್ಲ, ಅವರ ಅಕ್ಕನ ಮಗಳಿಗೆ ಬಾಯ್ ಮಾಡಿಬಿಟ್ಟು ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ನೋಡಿ, ರಾಜೇಶ್ ಅಕ್ಕ, ಉಮೇಶ್ ಅಂಕಲ್, ಚೈತನ್ ಅಕ್ಕ, ಪರಮೇಶಣ್ಣ, ಇವರು ಕಾಂತಣ್ಣ ಅಂತ. ಸೊ ಹಾಯ್ ಮಾಡ್ತಿದ್ದಾರೆ ಎಲ್ರಿಗೂ. ಇಲ್ಲಿ ಕೆಳಗಡೆ ರಾಜೇಶಣ್ಣ ಮತ್ತು ನಮ್ಮ ಹಸ್ಬೆಂಡು, ಅವ್ರ ಅತ್ತೆ ಮಾವ ಎಲ್ಲ ಕೂತಿದ್ರು, ಅವ್ರ ಅಕ್ಕ ಎಲ್ಲನ ಎಲ್ಲರೂ ಹಾಯ್ ಮಾಡಿದ್ರು. ಮತ್ತು ಯಾವ ರೂಟಿಂದ ಹೋಗೋದು ಅಂತ ಪ್ಲಾನ್ ಮಾಡಿದ್ರು. ಶನಿ ಸಿಂಗಾಪುರ, ಶಿರ್ಡಿಯಿಂದ ನಾಸಿಕ್ಕಿಂದ ಡೈರೆಕ್ಟ್ ಫಸ್ಟ್ ಯಾವ ರೂಟಿಂದ ಹೋಗೋದು ಅಂತ ಪ್ಲಾನ್ ಮಾಡಿಬಿಟ್ಟು ಸರ್ ಅಲ್ಲೇ ಬಾರ್ಡ್ರ್ ಯಾವ್ದು ಬರುತ್ತೆ ನೋಡ್ರಿ, ಅದು ಜಳಕಿ ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡು ಫುಲ್ ಮಾಡಿಸ್ಕೊಂಡು ಹೊರಟ್ವಿ. ಇದು ಬಂದ್ಬಿಟ್ಟು ನಾವು ಶಿರಾ ಬಿಟ್ಟಾದಾಗ ಇದು ತಾಂಬೂಲ ಏನು ತಿಂತಾ ಇರೋದಂತೆ, ತಾಂಬೂಲ ಎಲೆ, ಅಡಿಕೆ, ಸೋಂಕಾಳು ಅವನ್ನೆಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಮಾಡ್ಕೊಬಂದಿದ್ರು. ಇವರು ಅನಿತಾ ಆಂಟಿ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡ್ಕೊಬಂದಿದ್ರು, ಚೆನ್ನಾಗಿ ಮಾಡ್ಕೊಬಂದಿದ್ರು. ಅದನ್ನೇ ನೈಟ್ ಹೊತ್ತು ತಿಂತಾಯಿದ್ವಿ. ಇದು ನಾವು ಮಲ್ಕೊಂಡ್ವಿ. ಬೆಳಗ್ಗೆ ಇಲ್ಲಿ ಯಾವುದೋ ಊರ ಹತ್ರ ನಿಲ್ಲಿಸಿದ್ರು. ಇಲ್ಲಿ ಕಬ್ಬು ಬೆಳೀತಾರೆ. ಈ ಊರು ಯಾವುದಂತ ನನಗೆ ಅಲ್ಲಿ ಕೇಳಿದ್ವಿ, ನನಗದು ಹೆಸರು ಮರ್ತೋಗ್ಬಿಟ್ಟಿತ್ತು. ಇದು ಬಂದ್ಬಿಟ್ಟು ಅಲ್ಲಿ ಕಬ್ಬು ಬೆಳೀತಿರೋದ್ರಿಂದ ಟ್ಯಾಕ್ಟ್ರಿನಲ್ಲಿ ಹೇರ್ತಾರೆ. ಟ್ಯಾಕ್ಟ್ರಿನಲ್ಲಿ ಹೇರ್ಬೇಕಾದ್ರೆ ರೋಡ್ ಸೈಡಲ್ಲಿ 2 ಕಬ್ಬಿನ ಜಲ್ಲೆಗಳು ಬಿದ್ದಿದ್ವಿ. ನಾವು ಇಳ್ದಿದ್ವಲ್ಲ, ನೋಡಿದ್ವಿ. ಅದು ತುಂಬ ಚೆನ್ನಾಗಿದೆಯೇನೋ ಅಂತ ಹೇಳ್ಬಿಟ್ಟು ನಾವು ನೋಡಿ ಮುರಿದಾಗ ತುಂಬ ಸ್ವೀಟ್ ಇತ್ತು. ಸೊ ಎಲ್ಲರೂ 2 ಗೇಣು ತೊಗೊಂಡು ನೋಡಿ ಎಲ್ಲರೂ ತಿಂತಾ ಇದ್ದೀವಿ. ಸೊ ಎಷ್ಟು ಸ್ವೀಟ್ ಇತ್ತಂದರೆ ತುಂಬ ಸ್ವೀಟ್ ಇತ್ತದು ಕಬ್ಬು. ಸೊ ನಮ್ಮ ಕಡೆ ನಾವು ಸಂಕ್ರಾಂತಿಗೆಲ್ಲ ತಂದಾಗ ಸ್ವಲ್ಪ ಇದ್ದಿರುತ್ತೆ. ಇದು ಕಬ್ಬು ಬ್ಲ್ಯಾಕ್ ಕಲರ್ ಇದ್ದಿದ್ದರಿಂದ ತುಂಬ ಸ್ವೀಟ್ ಇತ್ತು. ಎಲ್ಲರೂ ತಿಂದ್ವಿ. ನೋಡಿ, ಇದೇ ಟ್ಯಾಕ್ಟ್ರಿ. ಈ ಥರ ಟ್ಯಾಕ್ಟ್ರಿನಲ್ಲಿ ಅವರು ಒಂದು ಮುಂದೆ ಇರೋ ವೀಲಿಗೆ ಹಿಂದೆ 2 ವೀಲ್ನ ಹಾಕೋತಾರೆ ಟ್ಯಾಕ್ಟ್ರಿಗೆ. ಸೊ ಈ ಥರ ಟ್ಯಾಕ್ಟ್ರಿನಲ್ಲೇ ಅವರು 50 ಕ್ವಿಂಟಲ್ನ ಹೊಡಿತಾರಂತೆ, 50 ಟನ್ನು ಡೈಲಿ ಹೊಡಿತಾರಂತೆ. ಅವರು ಪೆಟ್ರೋಲ್ ಬಂಕಲ್ಲಿ ಸಿಕ್ಕಿದ್ರು, ಅವಾಗ ಅವರು ಹೇಳಿದ್ರು. ಸೊ ನಾವು ಅದು ಟ್ಯಾಕ್ಟ್ರಿನೆಲ್ಲ ಇದು ಮಾಡಿಕೊಂಡು ನಾವು ನೋಡಿಬಿಟ್ಟು ಅಷ್ಟೊತ್ತಿಗೆ ಡ್ರೈವರ್ ಬಂದರು, ರೆಡಿ ಮತ್ತು ಕೂತ್ಕೊಂಡು ಎಲ್ಲರೂ ಕಪ್ ತಿಂತಾ ಇರಬೇಕಾದ್ರೆ ನಮ್ಮ ಡ್ರೈವರು ಸ್ವಲ್ಪ ಸೋಷಿಯಲ್ ಆಗಿದ್ದರು.